ಬಜೆಟ್ನಲ್ಲಿ ಸಂತ ಶಿಶುನಾಳ ಶರೀಫರ ಪ್ರತಿಷ್ಠಾನ ಘೋಷಣೆಯ ಹಿನ್ನೆಲೆಯಲ್ಲಿ ಹಾವೇರಿಯ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದರು. ಶಾಸಕ ಯಾಸೀರ್ ಖಾನ್ ಪಠಾಣ್ ನೇತೃತ್ವದಲ್ಲಿ ಶಿಗ್ಗಾವಿ ಪಟ್ಟಣದ ಚನ್ನಮ್ಮ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮ ಮಾಡಲಾಯಿತು. ಶಾಸಕ ಯಾಸೀರ್ ಖಾನ್ ಪಠಾಣ್ ಮಾತನಾಡಿ, ಶಿಶುನಾಳ ಶರೀಫ ಪ್ರಾಧಿಕಾರ ರಚನೆ ಬಹುದಿನಗಳ ಕನಸು. ಶಿಶುನಾಳರನ್ನ ಭಾವೈಕ್ಯ ಕೇಂದ್ರವನ್ನಾಗಿ ಸರ್ಕಾರ ಮಾಡಿದೆ. 26 ರೆಸಿಡೆನ್ಸಿ ಸ್ಕೂಲ್ಗಳಿಗೆ ಶಿಶುನಾಳ ಶರೀಫರ ಹೆಸರನ್ನು ಇಡಲಾಗಿದೆ. ಸರ್ಕಾರಕ್ಕೆ ಈ ಮೂಲಕ ಅಭಿನಂದನೆ ಸಲ್ಲಿಸ್ತೀನಿ ಎಂದರು. ಇದೇ ವೇಳೆ ಬಿಜೆಪಿ ವಿರುದ್ಧ ಶಾಸಕ ಯಾಸೀರ್ ಖಾನ್ ಪಠಾಣ್ ಕಿಡಿಕಾರಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಬಹುದಿನಗಳ ಕನಸು. ಈ ಭಾಗದ ಆರಾಧ್ಯ ದೈವ ಶಿಶುನಾಳ ಶರೀಫರು ಗುರು ಗೋವಿಂದ ಭಟ್ಟರ 18ನೇ ಶತಮಾನದ ದಾರ್ಶನಿಕರ ಒಂದು ಜನ್ಮಸ್ಥಳವಾದಂಥ ಶಿಶುನಾಳವನ್ನು ಪ್ರಾಧಿಕಾರ ಮಾಡುವ ಮುಖಾಂತರ ಭಾವೈಕ್ಯತೆಯ ಒಂದು ಕೇಂದ್ರವಾದಂಥ ಶಿಶುನಾಳವನ್ನು ಇವತ್ತು ರಾಜ್ಯ ಮಟ್ಟದಲ್ಲೇ ಇವತ್ತು ಕೇವಲ ಪ್ರಾಧಿಕಾರ ಅಷ್ಟೇ ಮಾಡಲಿಲ್ಲ. ಅವರು 36 ರೆಸಿಡೆನ್ಷಿಯಲ್ ಸ್ಕೂಲ್ಗಳಿಗೆ ಶಿಶುನಾಳ ಶರೀಫರ ಹೆಸರನ್ನು ಇಡುವ ಮುಖಾಂತರ ಶಿಶುನಾಳ ಶರೀಫರಿಗೆ ಒಂದು ದೊಡ್ಡ ಗೌರವವನ್ನು ಕೊಟ್ಟಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಶಿವಾನಂದ ಪಾಟೀಲರಿಗೆ, ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ ಎಲ್ಲರಿಗೂ ಕೂಡ ನಾನು ಶಿಗ್ಗಾಂವ ಸುಂದರ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು, ಈ ಭಾಗದ ಎಲ್ಲ ಜನರಿಂದ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಇವತ್ತು ನಾನು ಕೇಳಿದ್ದೆ, ಒಂದು ವಿಶೇಷವಾಗಿ ಅತಿ ಹೆಚ್ಚಿನ ಕಾರ್ಮಿಕರಿರುವಂಥ ತಾಲೂಕು, ಒಂದು ಕಾರ್ಮಿಕರ ರೆಸಿಡೆನ್ಷಿಯಲ್ ಸ್ಕೂಲನ್ನು ಮಂಜೂರಾಗಿದೆ. ಮತ್ತು ಸವಣೂರು ಪಟ್ಟಣದಲ್ಲಿ ಅತಿ ಹೆಚ್ಚು ಮೈನಾರಿಟಿ ಇದ್ದಾರೆ. ಒಂದು ಮೈನಾರಿಟಿ ಮಹಿಳೆಯರ, ವಿಶೇಷವಾಗಿ PUCಯಿಂದ ಡಿಗ್ರಿವರೆಗೆ ಮಹಿಳೆಯರ ಒಂದು ಕಾಲೇಜನ್ನು ಕೂಡ ಇವತ್ತು ಮಂಜೂರು ಮಾಡಿದ್ದಾರೆ. ಜೊತೆಗೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ 100 ಕೋಟಿ ರೂಪಾಯಿ ಚೆಕ್ ಡ್ಯಾಮ್ಗಳನ್ನು ಕೂಡ ಇವತ್ತು ಮಂಜೂರು ಮಾಡೋ ಮುಖಾಂತರ ಈಗಾಗಲೇ ಸಾವಿರಾರು ಕೋಟಿ ಅನುದಾನವನ್ನು ಕೊಟ್ಟು ಮತ್ತೂ ಕೂಡ ನಾ ಏನು ಕೇಳಿದ್ರು ಕೂಡ ಕೊಡ್ತಾ ಇದ್ದಾರೆ. ನಿಜವಾಗಲೂ ನಮ್ಮ ಕ್ಷೇತ್ರದ ಜನರ ಆಶೀರ್ವಾದದಿಂದ ಶಾಸಕನಾಗಿ ಇಂಥ ಸಂದರ್ಭದಲ್ಲಿ ಇಂಥವೆಲ್ಲ ಯೋಜನೆ ಬರ್ತಾ ಇರೋದು ಇದು ನನ್ನ ಭಾಗ್ಯ.